ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಹೊರಗೆ ಸೂರ್ಯ ಬೆಂಕಿ ಕಾರ್ತಾ ಇದ್ದಾನೆ. ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ಭಾರತ ಈ ವರ್ಷ ನಾರ್ಮಲ್ಗಿಂತ ಹೆಚ್ಚಿನ ಹೀಟ್ ವೇವ್ ದಿನಗಳನ್ನು ನೋಡ್ತಾ ಇದೆ. ಕೇಂದ್ರ ಹವಾಮಾನ ಇಲಾಖೆ ಕೂಡ ಇದೇ ಮಾಹಿತಿಯನ್ನ ಹೇಳಿದೆ. ಮನೆಯಲ್ಲಿ ಸ್ನಾನ ಮಾಡಿ ಹೊರಬಂದವರು ಬಾತ್ರೂಮ್ನಿಂದ ಮೈ ಮೇಲೆ ಈಗಿರೋ ನೀರು ಸ್ನಾನದ್ದ ಅಥವಾ ಮತ್ತೆ ಹೊಸದಾಗಿ ಬೆವರಿರೋದಾ ಅನ್ನೋದು ಕನ್ಫ್ಯೂಸ್ ಆಗುವಷ್ಟು ಶೆಕೆ ಕಾಟ ಕೊಡ್ತಾ ಇದೆ. ಮಳೆಗಾಲದಲ್ಲಿ ಒಂದಷ್ಟು ದಿನ ಭೂಮಿ ತಂಪಾದರೂ ಕೂಡ ಅದರ ಬೆನ್ನಲ್ಲೇ ಮತ್ತೆ ಧಗೆ ಸುತ್ತಕೊಳ್ಳುತ್ತೆ. ಮುಖ್ಯವಾಗಿ ಬೇಸಿಗೆಯಲ್ಲಿ ನಮ್ಮ ಮನೆಗಳನ್ನು ತಂಪಾಗಿಟ್ಕೊಳ್ಳೋಕೆ ಫ್ಯಾನ್, AC ಬಳಸೋದು ಸಾಮಾನ್ಯ. ಆದರೆ ಬೇಸಿಗೆಯಲ್ಲಿ ಕೆಲವೊಮ್ಮೆ ಫ್ಯಾನ್ಗಳು ಬಿಸಿ ಗಾಳಿಯಿಂದ ಬೆವರಿಳಿಸ್ತವೆ. ಹಾಗಾದರೆ ಇಂಥ ಟೈಮ್ನಲ್ಲಿ ಈ ಶೆಕೆಯಲ್ಲಿ ಮನೆಯನ್ನು ಕೂಲಾಗಿಟ್ಕೊಳ್ಳೋಕೆ ಏನೇನು ಆಪ್ಷನ್ ಇದೆ? ನೆಮ್ಮದಿಯಾಗಿ ತಣ್ಣಗೆ ನಿದ್ದೆ ಮಾಡೋದು ಹೇಗೆ? ಯಾವುದು ಅಫೋರ್ಡೆಬಲ್, ಯಾವುದು ಬೆಸ್ಟ್? ಫ್ಯಾನ್, ಏರ್ ಕೂಲರ್ ಹಾಗೂ AC ಯಾವುದು ಬೆಸ್ಟ್? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಫ್ಯಾನ್ಗೆ ಯಾವ ಕಂಡೀಷನ್ಸ್ ಇರಬೇಕು? ಸ್ನೇಹಿತರೆ, ಫ್ಯಾನ್ನಿಂದ ತಂಪಾದ ಗಾಳಿಯನ್ನು ನೀವು ಪಡಿಬೇಕು ಅಂದರೆ ಈ ಒಂದಿಷ್ಟು ಟಿಪ್ಸನ್ನು ಫಾಲೋ ಮಾಡಬೇಕು. ವಾತಾವರಣದಲ್ಲಿ ಹೀಟ್ ಜಾಸ್ತಿ ಆದಾಗ ಗಾಳಿಯಲ್ಲಿರೋ ಅಣುಗಳು ಬಹಳ ವೇಗವಾಗಿ ಮೂವ್ ಆಗೋಕೆ ಶುರುವಾಗ್ತವೆ. ಇದರಿಂದ ನಿಮ್ಮ ಮನೆ ಒಳಗೆ ಈಸಿಯಾಗಿ ಬಿಸಿ ಗಾಳಿ ನುಗ್ಗುತ್ತೆ. ನಿಮ್ಮ ಫ್ಯಾನ್ ಕೂಡ ಇದೇ ಗಾಳಿಯನ್ನು ನಿಮ್ಮ ಕಡೆಗೆ ಬ್ಲೋ ಮಾಡುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ, ಮೊದಲನೇದಾಗಿ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಮಾತ್ರ ನಿಮ್ಮ ಮನೆ ಕಿಟಕಿಗಳನ್ನು ಕಂಪ್ಲೀಟ್ ಆಗಿ ಓಪನ್ ಮಾಡಬೇಕು. ಮಧ್ಯಾಹ್ನ ಬಿಸಿಲು ನೆತ್ತಿಗೇರಿದಾಗ ಪೂರ್ತಿಯಾಗಿ ಓಪನ್ ಮಾಡಬಾರದು. ಓಪನ್ ಮಾಡಿದ್ರೂ ಕೂಡ ನಿಮ್ಮ ಕಿಟಕಿ ಕಂಬಿಗಳ ಮೇಲೆ ತಣ್ಣೀರಲ್ಲಿ ಅದ್ದಿರೋ ಬಟ್ಟೆಗಳನ್ನು ಹಾಕೋದು. ಕಿಟಕಿಗಳ ಪಕ್ಕ ಇಂಡೋರ್ ಪ್ಲಾಂಟ್ಗಳನ್ನು ಇಡೋದ್ರಿಂದ ನಿಮ್ಮ ಕ್ಯಾಬಿನ್ ಸ್ವಲ್ಪ ಕೂಲ್ ಮಾಡ್ಕೋಬಹುದು. ಟೇಬಲ್ ಫ್ಯಾನ್ ಇದ್ರೆ ಅದರ ಮುಂದೆ ಒಂದು ಬಕೆಟ್ನಲ್ಲಿ ಐಸ್ ಕ್ಯೂಬ್ಗಳಿರೋ ನೀರನ್ನು ಇಟ್ಟು ಜುಗಾಡ್ ಮಾಡಿದ್ರೆ ಅದರ ಗಾಳಿ ರೂಮಲ್ಲೆಲ್ಲ ಸ್ಪ್ರೆಡ್ ಆಗಿ ರೂಮನ್ನು ಸ್ವಲ್ಪ ಕೂಲ್ ಮಾಡುತ್ತೆ. ಸೀಲಿಂಗ್ ಫ್ಯಾನ್ ಕೆಳಗೂ ಈ ರೀತಿ ನೀರಿಟ್ಟು ರೂಮನ್ನು ಕೂಲ್ ಮಾಡೋಕ್ಕೆ ಪ್ರಯತ್ನ ಪಡಬಹುದು. ತುಂಬ ಹೀಟ್ ಇದ್ದಾಗ ನಿಮ್ಮ ಫ್ಯಾನನ್ನು ಕಿಟಕಿ ಕಡೆಗೆ ತಿರುಗಿಸಿಡಿ. ಆಗ ಎಕ್ಸಾಸ್ಟ್ ಫ್ಯಾನ್ ರೀತಿ ರೂಮ್ನ ಹೀಟನ್ನು ಫ್ಯಾನ್ ಹೊರಗೆ ಹಾಕೋಕ್ಕೆ ಪ್ರಯತ್ನ ಪಡುತ್ತೆ. ರಾತ್ರಿ ಹೊತ್ತು ಸೊಳ್ಳೆ ಕಾಟ, ಕಿಟಕಿ ಓಪನ್ ಮಾಡೋಕ್ಕಾಗಲ್ಲ ಅನ್ನೋರು ಕಿಟಕಿಗಳಿಗೆ ಮಸ್ಕಿಟೋ ನೆಟ್ಗಳನ್ನು ಹಾಕಿ ಸೊಳ್ಳೆ ಪರದೆಯನ್ನು ಫಿಕ್ಸ್ ಮಾಡಿಸಿ. ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಹೊರಗಿನ ಗಾಳಿ ಬರೋಕ್ಕೆ ಸ್ವಲ್ಪ ಓಪನ್ ಇಟ್ಕೋಬೋದು. ಸೊಳ್ಳೆನೂ ಕಾಟ ಕೊಡೋದಿಲ್ಲ. ಫ್ಯಾನ್ ಜೋರಾಗಿ ಇಟ್ಕೊಂಡ್ರೆ ಒಂದು ಮಟ್ಟಿಗೆ ಮ್ಯಾನೇಜ್ ಆಗತ್ತೆ. ಸುಮಾರು ₹1,200 1,500 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಫ್ಯಾನ್ಗಳು ಸಿಗ್ತವೆ. ಜಾಸ್ತಿದು ಡಿಸೈನ್ ಎಲ್ಲ ಬೇಕು ಅಂದರೆ ಬೇರೆ ಥರದ್ದು ಸಿಗ್ತವೆ. ಅದು ಟೇಬಲ್ ಫ್ಯಾನು ಸಿಗುತ್ತೆ, ಸೀಲಿಂಗ್ ಫ್ಯಾನು ಸಿಗುತ್ತೆ. ಏನೊಂಚೂರು ಜಾಸ್ತಿ ಬಜೆಟ್ ಆದರೂ ಪರವಾಗಿಲ್ಲ, ನಾನು ಇನ್ನು ತಣ್ಣಗೆ ನಿದ್ದೆ ಮಾಡಬೇಕು, ಗಮ್ಮತ್ತಾಗಿರಬೇಕು, ರಗಳೆನೇ ಬೇಡ ಅನ್ನೋರಿಗೆ AC ಹಾಗೂ ಏರ್ ಕೂಲರ್ಗಳು ಕೂಡ ಒಳ್ಳೆ ಆಪ್ಷನ್ಸ್. ಸ್ನೇಹಿತರೆ, ಏರ್ ಕೂಲರ್ಗಳ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಟಾಪ್ ರೇಟೆಡ್ ಕೂಲಿಂಗ್ ಉಪಕರಣಗಳ ಬಗ್ಗೆ, ಅಂದರೆ ನಿಮ್ಮ ಮನೆಯನ್ನು ಕೂಲಾಗಿಡೋಕೆ ನಿಮಗೆ ಬೇಕಾದ ಫ್ಯಾನ್, AC ಹಾಗೂ ಏರ್ ಕೂಲರ್ಗಳ ಲಿಂಕನ್ನು ಇರೋದ್ರಲ್ಲಿ ಬೆಸ್ಟ್ ಯಾವುದು ಅಂತ ನಮಗನ್ನಿಸ್ತು ಅದನ್ನು ಟಾಪ್ ಕಾಮೆಂಟ್ನಲ್ಲಿ, ಡಿಸ್ಕ್ರಿಪ್ಷನಲ್ಲಿ ನಾವು ಹಾಕಿರ್ತೀವಿ. ಅವುಗಳ ಪ್ರೈಸ್ ಸಮೇತ ಬೇರೆ ಬೇರೆ ರೇಂಜ್ದು ನಾವು ಹಾಕಿರ್ತೀವಿ. ಬಜೆಟ್ ಯಾವುದು ಬೆಟರ್, ಮಿಡ್ ರೇಂಜಲ್ಲಿ ಯಾವುದಿದೆ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅದಕ್ಕೆ ಯಾವ ಥರದ್ದಿದೆ ಎಲ್ಲವನ್ನು ನಾವು ಹಾಕಿರ್ತೀವಿ. ಇದೆಲ್ಲವೂ ಕೂಡ ಅಮೆಝಾನ್ನ ಲಿಂಕ್ಗಳು. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅದನ್ನು ನೀವು ಚೆಕ್ ಮಾಡಬಹುದು. ಬೇಕು ಅಂತ ಹೇಳಿದ್ರೆ ಈಗಿರೋ ಆಫರ್ ಪ್ರಕಾರ ಅದನ್ನು ಬೈ ಕೂಡ ಮಾಡಬಹುದು. ಲಿಂಕ್ ಎಲ್ಲಿದೆ? ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಟಾಪ್ ಕಾಮೆಂಟ್ ನಲ್ಲಿದೆ. ಮೊದಲಿಗೆ ಏರ್ ಕೂಲರ್. ಸ್ನೇಹಿತರೆ, ಪ್ರತಿ ಬಾರಿ ಬೇಸಿಗೆ ಬಂದಾಗ AC ಹಾಗೂ ಏರ್ ಕೂಲರ್ಗಳಲ್ಲಿ ಯಾವುದು ಬೆಸ್ಟ್ ಅನ್ನೋ ಡಿಬೇಟ್ ಶುರುವಾಗುತ್ತೆ. ಆದರೆ ಫ್ಯಾನ್ಗಿಂತ ಬೆಟರ್, ACಗಿಂತ ಚೂರು ಕೆಳಗೆ ಇರೋದ್ರಲ್ಲೇ ಅಫೋರ್ಡೆಬಲ್ ಆಪ್ಷನ್ ಅಂತ ಹೇಳಿದ್ರೆ ಏರ್ ಕೂಲರ್. ಇಂಡೋರ್ ಬಳಕೆಗೂ ಸೈ, ಔಟ್ಡೋರ್ಗೂ ಜೈ. ಈಗ ರೋಡ್ಗಳಲ್ಲಿ ಟೆಂಟ್ ಹಾಕೊಂಡು ವಾಹನ ಚೆಕ್ ಮಾಡ್ತಿರೋ ಪೊಲೀಸ್ನವರಿಗೆ, ಚುನಾವಣಾ ಅಧಿಕಾರಿಗಳಿಗೆ ಇದೇ ಜೀವಾಳ. ಟೇಬಲ್ ಫ್ಯಾನ್ ಸೈಜ್ನಿಂದ ಹಿಡಿದು ಕಮರ್ಷಿಯಲ್ ಆಗಿ ಬಳಸೋ ಗಾತ್ರದವರೆಗೆ ಕೂಲರ್ಗಳು ಸಿಗ್ತವೆ. ಕಾಸ್ಟ್ ವಿಚಾರಕ್ಕೆ ಬಂದರೆ 1,000 ಒಳಗೇನೆ ಈ ಮಿನಿ ಕೂಲರ್ಗಳು ಕೂಡ ಬಂದಿವೆ. ಈಗೆಲ್ಲ ಪವರ್ ಇಲ್ಲ ಅಂದ್ರೂ ಪವರ್ ಬ್ಯಾಂಕ್ ಬಳಸಿ C-ಟೈಪ್ ಕೇಬಲ್ ಬಳಸಿವನ್ನ ಆಪರೇಟ್ ಮಾಡ್ಬೋದು. AC ಥರ ಪವರ್ ಇರಲೇಬೇಕು ಅಂತಲೂ ಇಲ್ಲ. ಚಿಕ್ಕದಕ್ಕೆ ದೊಡ್ಡದಕ್ಕೆ ಪವರ್ ಬೇಕು, ಎಲ್ಲ ಥರದ್ದಿದೆ. ಮತ್ತು ದೊಡ್ಡ ತಗೊಂಬಂದು ಪವರ್ ಬ್ಯಾಂಕಲ್ಲಿ ಆನ್ ಮಾಡೋಕ್ಕೆ ಟ್ರೈ ಮಾಡಬೇಡಿ, ಎಲ್ಲ ಬಿಡಿಸಿ ಹೇಳ್ತೀವಿ ನೋಡಿ. ಅಗೇನ್ ಲಿಂಕ್ ಹಾಕಿರ್ತೀವಿ ಎಲ್ಲ ಥರದ್ದು, ಚಿಕ್ಕದು ದೊಡ್ಡದು ಎಲ್ಲದ್ರದ್ದು ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿ ಹಾಕಿರ್ತೀವಿ. ಸೊ ದೊಡ್ಡ ದೊಡ್ಡ ಕೂಲರ್ಗಳನ್ನು ತಗೊಂಡ್ರೆ ಇನ್ವರ್ಟರ್ ಅಥವಾ UPS ಇದ್ದಾಗಲೂ ಕೂಡ ಅದು ವರ್ಕ್ ಆಗುತ್ತೆ. ಮ್ಯಾನ್ಯುವಲ್ ಆಗಿ ವಾಟರ್ ಫಿಲ್ ಮಾಡೋ ಕೂಲರ್ಗಳು, ಆಟೋಮೆಟಿಕ್ ಆಗಿ ವಾಟರ್ ತಗೊಂಡು ಕೂಲ್ ಏರನ್ನು ಕೊಡೋ ಕೂಲರ್ಗಳು ಕೂಡ ಇವೆ. 5,000-6,000 ರೂಪಾಯಿಗಳಿಗೆ ಎಫೆಕ್ಟಿವ್ ಏರ್ ಕೂಲರ್ಗಳು ಸಿಗ್ತವೆ. ಸ್ವಲ್ಪ ದೊಡ್ಡದು ಬೇಕಂದ್ರೆ 30-40 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಫಿಲ್ ಮಾಡಿದ್ರೆ 1-2 ರಾತ್ರಿ ಅಥವಾ 15-16 ಗಂಟೆಗಳ ಕಾಲ ಈ ಕೂಲರ್ಗಳನ್ನು ರನ್ ಮಾಡ್ಬೋದು. ತಿಂಗಳಿಗೆ ಒಮ್ಮೆ ಇವುಗಳ ಫಿಲ್ಟರ್ಗಳನ್ನು ನೀವೇ ಕ್ಲೀನ್ ಮಾಡ್ಕೋಬೋದು.
ಅಲ್ಲದೆ ಎಸಿಗೆ ಕಂಪೇರ್ ಮಾಡಿದ್ರೆ ಕೂಲರ್ಗಳು ನ್ಯಾಚುರಲ್ ಗಾಳಿಯನ್ನ ಕೊಡ್ತವೆ. ಮೊದಲು ಎಸಿ ಏರ್ ಕೂಲರ್ಗಳಿಗೆ ಕಾಂಪಿಟೇಷನ್ ಕೊಡ್ತಾ ಇತ್ತು, ಆದ್ರೆ ಈಗ ಏರ್ ಕೂಲರ್ ತನ್ನ ಪೋರ್ಟಬಿಲಿಟಿಯಿಂದ ಡಾಮಿನೇಟ್ ಮಾಡ್ತಾ ಇದೆ. ಅಲ್ಲದೆ ಎಸಿ ಕೆಲವರಿಗೆ ಸೂಟ್ ಆಗದೆ ಇರಬಹುದು, ಅಲರ್ಜಿ ಅನಿಸ್ಬೋದು, ಆದ್ರೆ ಕೂಲರ್ ಹಾಗಲ್ಲ. ಇನ್ನು ಇದರ ಡಿಸ್ಅಡ್ವಾಂಟೇಜಸ್ ಅನ್ನ ನೋಡೋದಾದ್ರೆ ಆಗ್ಲೇ ಹೇಳಿದ ಹಾಗೆ ರೆಗ್ಯುಲರ್ ಆಗಿ ಅಂದ್ರೆ 2-3 ದಿನಕ್ಕೊಮ್ಮೆ ನೀರನ್ನ ಫಿಲ್ ಮಾಡ್ತಾ ಇರಬೇಕು. ಆದರೆ 10,000ಕ್ಕಿಂತ ಹೆಚ್ಚಿನ ಬೆಲೆಯ ಕೂಲರ್ಗಳನ್ನು ಟ್ಯಾಂಕ್ಗೆನೆ ಅಥವಾ ಟ್ಯಾಪ್ಗೆನೆ ಕನೆಕ್ಟ್ ಮಾಡೋಕ್ಕೂ ಕೂಡ ಆಗುತ್ತೆ. ಇವುಗಳಿಗೆ ನೀರು ಹಾಕೋದೇನು ಬೇಡ, ಆಟೋಮೆಟಿಕಲಿ ನೀರನ್ನು ಅವೇ ಡ್ರಾ ಮಾಡ್ಕೊಳ್ತವೆ. ಇನ್ನು ಬೇಸಿಗೆ ಬಿಟ್ಟು ಬೇರೆ ಟೈಮ್ನಲ್ಲಿ ಕೂಲರ್ ಯೂಸ್ ಆಗಲ್ಲ. ಹಾಗೆ ಫಿಲ್ಟರ್ ಅನ್ನ ಕೂಡ ಆಗಾಗ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಎಸಿ. ಸ್ನೇಹಿತರೆ, ಎಸಿ ಅಥವಾ ಏರ್ ಕಂಡೀಷನರ್ ಮನೆ ಅಥವಾ ರೂಮ್ಗಳನ್ನ ತಂಪಾಗಿಟ್ಟುಕೊಳ್ಳೋಕೆ ಇರೋದ್ರಲ್ಲೇ ಬೆಸ್ಟ್ ಆಪ್ಷನ್. ಆದ್ರೆ ಎಸಿಯಲ್ಲೂ ಹಲವು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಇವೆ. ಮೊದಲನೇದಾಗಿ ಆಗ್ಲೇ ಹೇಳಿದ ಹಾಗೆ ಎಸಿ ಅಷ್ಟೊಂದು ಅಫೋರ್ಡೆಬಲ್ ಅಲ್ಲ, ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಜೊತೆಗೆ ಪೋರ್ಟಬಲ್ ಕೂಡ ಅಲ್ಲ, ಒಂದ್ ಕಡೆ ಫಿಕ್ಸ್ ಮಾಡ್ಬೇಕಾಗತ್ತೆ. ಫ್ಯಾನ್ ಕೂಲರ್ ತರ ಈಸಿಯಾಗಿ ತಗೊಂಡ್ ಬಾಕ್ಸ್ ಅಲ್ಲಿ ಇಟ್ಟು ಗಾಡಿಯಲ್ಲಿ ಇಡಕ್ಕಾಗಲ್ಲ. ಮೆಕ್ಯಾನಿಕ್ ನ ಕರೆಸಿ ಬಿಚ್ಚಿಸಿ ಪ್ಯಾಕ್ ಮಾಡಿಸಿ ಮತ್ತೆ ಫಿಟ್ಟಿಂಗ್ ಎಲ್ಲ ಹೊಸದಾಗಿ ಮಾಡಿಸ್ಬೇಕಾಗತ್ತೆ. ಹೆಚ್ಚಿನ ವಿದ್ಯುತ್ ಬಳಕೆ ಮಾಡುತ್ತೆ. ಎಸಿಯಲ್ಲಿ ಕೂಲೆಂಟ್ ಬಳಕೆಯಾಗುತ್ತೆ. ಪರಿಸರಕ್ಕೆ ಅಷ್ಟೊಂದು ಒಳ್ಳೆಯದಲ್ಲದ ಹೈಡ್ರೋಫ್ಲೋರೋಕಾರ್ಬನ್ ಅಥವಾ HFC ಬಳಕೆಯಾಗುತ್ತೆ. ಮೊದಲು ಬಳಕೆಯಾಗ್ತಾ ಇದ್ದ CFC ಇಂದ ಓಝೋನ್ ಪದರಕ್ಕೆ ಸಮಸ್ಯೆ ಆಗ್ತಿತ್ತು. ಏನು ಎಸಿಯಲ್ಲಿ ಹೆಚ್ಚಿನ ಮೇಂಟೆನೆನ್ಸ್ ಇಲ್ಲ ಅಂದ್ರೂ ಹೆಚ್ಚಿನ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ಜೊತೆಗೆ ಇಂಡೋರ್ ನಲ್ಲಷ್ಟೇ ಇದನ್ನ ಬಳಸೋಕ್ ಸಾಧ್ಯ. ಜೊತೆಗೆ ಎಸಿ ಈಗಾಗಲೇ ರೂಮ್ ನಲ್ಲಿರೋ ಗಾಳಿಯನ್ನೇ ನಿರಂತರವಾಗಿ ಕೂಲ್ ಮಾಡಿ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಅಲ್ಲದೆ ಇನ್ಸ್ಟಾಲ್ ಮಾಡೋಕ್ಕೂ ಕೂಡ ಮನೆಯಲ್ಲಿ ಸೂಕ್ತ ಪರಿಸ್ಥಿತಿ ಇರಬೇಕಾಗತ್ತೆ. ನೀವು ಬಾಡಿಗೆ ಮನೆಗಳಲ್ಲಿದ್ರೆ ಮನೆ ಓನರ್ ಗೋಡೆಯಲ್ಲಿ ಹೋಲ್ ಮಾಡೋಕೆ ಕಿರಿಕಿರಿ ಮಾಡಬಹುದು. ಕೆಲವರು ಹೆವಿ ಕಿರಿಕಿರಿ ಪಾರ್ಟಿಗಳಿರ್ತಾರೆ, ಕೆಲವರು ನಿಮಗೆ ಕೋಆಪರೇಟಿವ್ ಆಗು ಕೂಡ ಇರಬಹುದು. ನಿಮ್ಮ ಓನರ್ ಯಾವ ತರದವರು? ಓನರ್ ಅಂತ ಹೇಳಿದ್ರೆ ನಿಮ್ಮ ಓನರ್ ಅಲ್ಲ, ಅವ್ರ ಮನೆ ಕಟ್ಟಿ ನಿಮಗೆ ಬಾಡಿಗೆ ಕೊಡೋಕ್ಕೆ ನೀವು ಅವ್ರಿಗೆ ದುಡ್ಡು ಕೊಡ್ತೀರ, ಅವ್ರು ನಿಮಗೆ ಬಾಡಿಗೆ ಮನೆ ಕೊಡ್ತಾರೆ. ಇದು ಬಿಸ್ನೆಸ್, ಅದು ವ್ಯಾಪಾರ ಅದು. ಸೊ ನಿಮ್ಮ ಬಾಡಿಗೆ ಮನೆಯ ಓನರ್ ಯಾವ ಥರದವರು ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಜೊತೆಗೆ 25,000-30,000 ಸಾವಿರ ರೂಪಾಯಿ ಕೊಟ್ಟು ಎಸಿ ಖರೀದಿ ಮಾಡಿದ್ರು ಕೂಡ ಅದಕ್ಕೆ ಸಾವಿರಾರು ರೂಪಾಯಿ ಫಿಟ್ಟಿಂಗ್ ಚಾರ್ಜಸ್ ಕೂಡ ಬರ್ಬೋದು. ಅದು ನೀವು ಅದರ ಔಟ್ಸೈಡ್ ಯೂನಿಟ್ ಇರುತ್ತಲ್ಲ, ಹೊರಗಿನ ಯೂನಿಟ್ ಇರುತ್ತಲ್ಲ, ಅದು ಎಲ್ಲಿ ಇಡ್ತೀರಿ? ಅಲ್ಲೇ ಗೋಡೆಯಲ್ಲ ಹೊರಗಡೆ ಕಿಟಕಿ ಮೇಲೆ ಇಡ್ತೀರಾ ಅಥವಾ ತೀರಾ ಟೆರೆಸ್ ಮೇಲೆ ತಗೊಂಡೋಗಿ ಇಡಬೇಕಾ? ಅದರ ಆಧಾರದ ಮೇಲೆ ಫಿಟ್ಟಿಂಗ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ತುಂಬಾ ಲಾಭಗಳು ಕೂಡ ಇದೆ ಎಸಿಯಿಂದ. ಎಸಿಲಿ ಬಹಳ ಬೇಗ ಕ್ಯಾಬಿನ್ ಕೂಲ್ ಆಗುತ್ತೆ. ನಿಮಗೆ ಬೇಕಾದ ಟೆಂಪರೇಚರ್ ನಲ್ಲಿ ಇದನ್ನ ಸೆಟ್ ಮಾಡ್ಕೋಬಹುದು. ಎಲ್ಲ ಸೀಸನ್ ನಲ್ಲೂ ಬಳಕೆ ಮಾಡಬಹುದು. ಜೊತೆಗೆ ಮರುಭೂಮಿ ಮಧ್ಯೆ ಇರೋ ರೂಮ್ ನಲ್ಲಿ ಹಾಕಿದ್ರು ಕೂಡ ಇದು ವರ್ಕ್ ಆಗುತ್ತೆ. ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನೀವು ಬಾಗ್ಲೆಲ್ಲ ಓಪನ್ ಮಾಡಿಕೊಂಡು ಎಸಿ ಹಾಕಿದ್ರೆ ಕೂಲಿಂಗ್ ಎಫೆಕ್ಟ್ ಉಳ್ಕೊಳ್ಳಲ್ಲ. ನೀಟಾಗಿ ಆ ರೂಮ್ ಅನ್ನ ಸೀಲ್ ಮಾಡಿದ್ರೆ, ನೀವು ವಿಂಡೋಸ್ ಡೋರ್ ಅನ್ನ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳಕ್ ಆದ್ರೆ ಚೆನ್ನಾಗಿ ಕೂಲ್ ಆಗಿರುತ್ತೆ. ಮರಗಿಡಗಳನ್ನ ಬೆಳೆಸೋದು. ಮೇಲೆ ಹೇಳಿದ ಯಾವುದೂ ಬೇಡ, ಇನ್ನೂ ಸಿಂಪಲ್ ಆಗಿರೋದು ಯಾವ್ದಾದ್ರು ಇದೆಯಾ ಕೇಳಿದ್ರೆ, ಇವು ತೀರಾ ಚಿಲ್ಲಿಂಗ್ ಕೂಲಿಂಗ್ ಎಫೆಕ್ಟ್ ಎಲ್ಲ ಕೊಡಲ್ಲ. ಒಂದು ಚೂರು ವಾತಾವರಣವನ್ನ ಚೇಂಜ್ ಮಾಡಬಹುದು ಅಷ್ಟೇ. ಯಾವುದು? ಇಂಡೋರ್ ಪ್ಲಾಂಟ್ಗಳು. ಈ ಹಿಂದೆ ಮನೆಗೊಂದು ಮರ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಸರ್ಕಾರ ಮಾತಾಡ್ತಾ ಇತ್ತು. ಆದ್ರೆ ಈಗ ಅದೇ ಸರ್ಕಾರಗಳು ಊರು ತುಂಬಾ ಕಾಂಕ್ರೀಟ್ ಹಾಸಿ ಹೊಸದಾಗಿ ಗಿಡ ನೆಡೋಕೆ ಜಾಗನೇ ಇಲ್ದಿರೋ ತರ ಮಾಡಿವೆ. ಆದ್ರೂ ನಿಮಗೆ ಸ್ಥಳಾವಕಾಶ ಇದ್ರೆ ಯಾವ್ದಾದ್ರು ಒಂದು ಸಸಿಯನ್ನ ನೆಟ್ಟು ಮರ ಮಾಡ್ಕೊಳ್ಳಿ. ಮನೆ ಸುತ್ತಮುತ್ತ ಜಾಗ ಇದ್ರೆ ನಿಮ್ಮ ವಾಹನಗಳಿಗೆ ನೆರಳು ಸಿಗತ್ತೆ. ಮನೆ ಒಳಗೆ ಶುದ್ಧವಾದ ಗಾಳಿ, ತಂಪಾದ ವಾತಾವರಣ ಕೂಡ ಸಿಗುತ್ತೆ, ನೆರಳು ಸಿಗುತ್ತೆ. ಬಿಲ್ಡಿಂಗ್ ಬಿಸಿಗೆ ಕಾಯೋದು ತಪ್ಪುತ್ತೆ. 1-2 ವರ್ಷ ಆದ್ಮೇಲೆ ಅವಕ್ಕೆ ನೀವು ನೀರು ಹಾಕೋದು ಕೂಡ ಬೇಕಾಗಿರಲ್ಲ, ತಂಪಾಡಿತಾವು ಬೆಳಿತವೆ. ಈ ಮರಗಳು ಭೂಮಿ ಒಳಗಿನ ನೀರನ್ನ ತೆಗೆದು ಟ್ರಾನ್ಸ್ಪಿರೇಷನ್ ಮೂಲಕ, ಬಾಷ್ಪ ವಿಸರ್ಜನೆ ಮೂಲಕ ವಾತಾವರಣಕ್ಕೆ ಸೇರಿಸ್ತವೆ. ಅದರಿಂದ ತಂಪಾದ ಗಾಳಿ ಮನೆ ಸುತ್ತ ಎಲ್ಲ ಇರುತ್ತೆ, ನೆರಳು ಕೂಡ ಕೊಡುತ್ತೆ. ಅವಾಗ ಏನಿಲ್ಲ, ಜಸ್ಟ್ ಮನೇಲಿ ಒಂದು ಫ್ಯಾನ್ ರನ್ ಮಾಡಿದ್ರು ಕೂಡ ಸಾಕು, ಆ ಗಾಳಿಯನ್ನ ಫ್ಯಾನ್ ಬ್ಲೋ ಮಾಡಿ ವಾತಾವರಣ ಕೂಲ್ ಆಗಿ ಇಟ್ಕೊಳ್ಳುತ್ತೆ. ಜೊತೆಗೆ ನಿಮ್ಮ ಮನೇಲಿ ಬಾಲ್ಕನಿ ಇದ್ರೆ ಅಲ್ಲೂ ಕೂಡ ಒಂದಷ್ಟು ಪ್ಲಾಂಟ್ಸ್ ಅನ್ನ ಬೆಳೆಸಬಹುದು. ಇಂಡೋರ್ ಪ್ಲಾಂಟ್ಸ್ ಅನ್ನ ಕೂಡ ಇಟ್ಟು ಒಂದಷ್ಟು ನೀವು ಹಿತಕರವಾದ ಅನುಭವವನ್ನು ಪಡೆಯೋಕೆ ಪ್ರಯತ್ನ ಪಡಬಹುದು. ಜೊತೆಗೆ ನಿಮ್ಮ ಮನೆಯ ಕಿಟಕಿಗಳಿಗೆ ತಿಳಿಯಾದ ಬಣ್ಣ ಇರೋ ಕರ್ಟನ್ಗಳನ್ನ ಬಳಸಿ. ಮನೆ ಹೊರಗಿನ ಗೋಡೆ, ಟೆರೆಸ್ನ ಫ್ಲೋರ್ ಪೇಂಟಿಂಗ್ ಮಾಡಿಸುವಾಗ ತಿಳಿ ಬಣ್ಣಗಳನ್ನು ಬಳಸೋದು ಕೂಡ ಹೆಲ್ಪ್ ಮಾಡುತ್ತೆ. ಆ ಮೂಲಕ ಹೆಚ್ಚಿನ ಬೆಳಕು ಅಬ್ಸಾರ್ಬ್ ಆಗದೆ ವಾತಾವರಣಕ್ಕೆ ರಿಫ್ಲೆಕ್ಟ್ ಆಗೋಕೆ ಸಹಾಯ ಆಗುತ್ತೆ. ಇದರಿಂದ ಗೋಡೆಗಳು ಹಾಗೂ ಟೆರೆಸ್ಗಳು ಕಾದು ಬಿಸಿ ಆಗಲ್ಲ ಅಷ್ಟೊಂದು. ಆದರೆ ಇವೆಲ್ಲ ಇದ್ರೂ ಕೂಡ ನಗರಗಳಲ್ಲಿ ಎಸಿ, ಕೂಲರ್ಗಳು, ಫ್ಯಾನ್ಗಳು ಇದೆಲ್ಲ ಬೇಕಾಗಬಹುದು. ಸೊ ನಿಮಗೂ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ನಲ್ಲಿ ಟಾಪ್ನಲ್ಲಿ ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಅಮೆಝಾನ್ನ ಒಂದಷ್ಟು ಲಿಂಕ್ಸನ್ನು ಕೊಟ್ಟಿರ್ತೀವಿ. ಬೇರೆ ಬೇರೆ ಬಜೆಟ್ ರೇಂಜ್ಗೆ ತಕ್ಕ ಹಾಗೆ ಅದನ್ನು ಹಾಕಿರ್ತೀವಿ. ಆಸಕ್ತಿ ಇರೋರು ಚೆಕ್ ಮಾಡ್ಬೋದು, ಬೈ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.